ಆಲ್ಮೋಸ್ಟ್ 12 o'clock ಆದ್ರೂ ರಾತ್ರಿ ಎಷ್ಟು ಜನ ಇದ್ದಾರೆ ಅಂದ್ರೆ ಇಲ್ಲಿ. ಇದು ಲಂಡನ್ ಬ್ರಿಡ್ಜ್ ಅಂತ ಹೇಳಿದ್ಮೇಲೆ ಫೇಮಸ್ ಆಗಿರೋದು. 3 floors ಕೆಳಗಡೆ ಇದೆ ಮೆಟ್ರೋ. ಓ ಮೈ ಗಾಡ್, ಯಪ್ಪ. ಹಲೋ ಅಣ್ತಮಾಸ್, ಹೇಗಿದ್ರ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾವೀಗ ಫ್ರೆಶ್ ಅಪ್ ಆಗಿ ಊಟ ಆಯ್ತಾ ಸ್ವಲ್ಪ ಊಟ ಮಾಡ್ಕೊಂಡು ಆಚೆ ಬಂದ್ವಿ. ಈಗ ಆಚೆ ಬಂದು ಟೈಮ್ ನೋಡಿ ಆಲ್ಮೋಸ್ಟ್ 11:45 ಆಗಿದೆ. ನಿಮಗೆ ಸ್ಟ್ರೀಟ್ ತೋರಿಸ್ತಾ ಇದೀನಿ ನೋಡಿ. ಆಚೆ ಈ ತರ ರೆಡಿಯಾಗಿ ನಾವು ಆಚೆ ಬಂದಿದೀವಿ ಅಂದ್ರೆ ನೀವೆಲ್ಲರೂ ಗೆಸ್ ಮಾಡ್ತಾ ಇರ್ಬೋದು ನಾವೆಲ್ಲಿ ಹೋಗ್ತಾ ಇದೀವಿ ಅಂತ. ಆ ಗೆಸ್ ಕರೆಕ್ಟ್ ಆಗೇ ಇದೆ. ಫಸ್ಟ್ ಲಂಡನ್ಗೆ ಬಂದ್ಮೇಲೆ ಅಲ್ಲಿಗೆ ಹೋಗೋದೆ ಎಲ್ಲಿಗೆ? ಲಂಡನ್ ಬ್ರಿಡ್ಜ್. ಲಂಡನ್ ಬ್ರಿಡ್ಜ್ ಹತ್ರ ಹೋಗ್ತಾ ಇದೀವಿ ನಾವು ಮತ್ತೆ ನಮ್ಮ ಫ್ಯಾಮಿಲಿ. ಆ್ಯಂಡ್ ಹೋಗ್ತಾ ನಾನು ಏನೇನು ಕಾಣಿಸುತ್ತೋ ಎಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇವಾಗ ಲಂಡನ್ ಬ್ರಿಡ್ಜ್ ಮೆಟ್ರೋ ಸ್ಟೇಷನ್ ಹತ್ರ ಇದೀವಿ, ನೋಡ್ತಾ ಇರ್ಬೋದು ಗೈಸ್. ಇದು 200 years ಬ್ಯಾಕ್ ಕಟ್ಟಿರೋ ಮೆಟ್ರೋ ಸ್ಟೇಷನ್ ಅಂತೆ. ಲೈಕ್ ಇದು ಎಷ್ಟು ಫ್ಲೋರ್ ಕೆಳಗಡೆ ಅಂದ್ರೆ 3 floors ಕೆಳಗಡೆ ಇದೆ ಮೆಟ್ರೋ ಲೈನ್. ನಾವು ಬಂದಿರೋದು 3 floor ಮೇಲೆ ಲಂಡನ್ ಬ್ರಿಡ್ಜ್ ನೋಡಕ್ಕೆ. 200 ವರ್ಷದ ಹಿಂದೆ ಮೆಟ್ರೋ ಈ ತರ ಕಟ್ಟಿದ್ದಾರೆ ಅಂದ್ರೆ ಹೆಂಗಪ್ಪ, ಅವಾಗ ಏನ್ತೆಲ್ಲ ನಾವು ಏನೋ. ಗೈಸ್ ಮೆಟ್ರೋ ಇಂದ ಹೊರಗೆ ಬಂದು ಈಗ ಈ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಆಲ್ಮೋಸ್ಟ್ 12 o'clock ಆದ್ರೂ ರಾತ್ರಿ ಎಷ್ಟು ಜನ ಇದ್ದಾರೆ ಅಂದ್ರೆ ಇಲ್ಲಿ ತುಂಬಾ ಒಳ್ಳೆ ಸಂತೆ ಮಾರ್ಕೆಟ್ ತರ ಜನ ಇದ್ದಂಗೆ ಇದ್ದಾರೆ. ನೋಡಿದ್ರೆ ಹೇಳ್ಬೋದು ಲೈಕ್ ಇಟ್ಸ್ ಮೋಸ್ಟ್ ಹ್ಯಾಪನಿಂಗ್ ಸಿಟಿ ಅಂತ. ಹಂಗೆ ಮುಂದೆ ಮುಂದೆ ಬಂದ್ವಿ, ನೋಡ್ತಾ ಬರ್ತಾ ಇದೀವಿ. ಇನ್ನೂ ಎಷ್ಟು ದೂರ ಇದೆಯೇ? ಓ, ಇಲ್ಲಿಂದ ಕಾಣಿಸ್ತು ಗೈಸ್. ಮೇ ಬಿ ಅದೇ ಇರ್ಬೋದಾ? ಲಂಡನ್ ಬ್ರಿಡ್ಜ್ ಈ ಸೈಡ್ ಇದೆ, ನಾವು ಆಪೋಸಿಟ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಉದ್ದ ಇದೆ ಅದು ಟವರ್ ಅಂದ್ರೆ. ಅದು ಶಾರ್ಟ್ ಬ್ರಿಡ್ಜ್ ಅಂತೆ. ಏನಂದ್ರೆ SHARD. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅಲ್ಲಿ ತುಂಬಾ ಕಂಪ್ನೀಸ್ಗಳು ಎಲ್ಲ ಇದೆಯಂತಲ್ಲಿ. ನೋಡಿದ್ರೆ ಆಶ್ಚರ್ಯ ಆಯ್ತು, ಇವರು ತುಂಬಾ ಹೈಟ್ ಇದೆ ಅದು. ಫೈನಲಿ ನಾವು ಈಗ ದ ವರ್ಲ್ಡ್ ಫೇಮಸ್ ಲಂಡನ್ ಬ್ರಿಡ್ಜ್ ಹತ್ರ ಬಂದೇ ಬಿಟ್ವಿ. ನೋಡ್ಗುರು ವ್ಯೂ ಹೆಂಗಿದೆ. ಈ ಬ್ರಿಡ್ಜಿಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಆಕ್ಚುಲಿ ಇದು ಲಂಡನ್ ಬ್ರಿಡ್ಜ್ ಅಲ್ಲ, ಇದು ಬಂದು ಟವರ್ ಬ್ರಿಡ್ಜ್ ಅಂತ. ಇದ್ರ ಪಕ್ಕ ಇನ್ನೊಂದು ಲಂಡನ್ ಬ್ರಿಡ್ಜ್ ಅಂತ ಇದೆ. ಟವರ್ ಬ್ರಿಡ್ಜ್ನೇ ಲಂಡನ್ ಬ್ರಿಡ್ಜ್ ಅಂತ ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಇದು ಬಂದು ಟವರ್ ಬ್ರಿಡ್ಜ್. ಎಲ್ಲ ಬುಕ್ಸಲ್ಲೆಲ್ಲ ಇದೆಯಲ್ಲ, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್, ಅದು ಆಕ್ಚುಲಿ ಟವರ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತ ಆಗ್ಬೇಕು. ಇರ್ಲಿ, ಬಟ್ ಇದು ಲಂಡನ್ ಬ್ರಿಡ್ಜ್ ಅಂತ ಹೇಳಿದ್ಮೇಲೆ ಫೇಮಸ್ ಆಗಿರೋದು. ಓ ಮೈ ಗಾಡ್, ಯಪ್ಪ. ನೋಡ್ ಗುರು, ಫೈನಲಿ ಅದ್ರ ಎದುರುಗಡೆಗೆ ನೋಡ್ಗುರು ಬಿಲ್ಡಿಂಗ್ಸ್ಗಳು. ನೋಡ್ಗುರು, ಕ್ರೇಜಿ. ಅದಕ್ಕೆ ಅಂತಾರೆ ಹುಡುಗರು ಇದನ್ನ ಲಂಡನ್ ಬ್ರಿಡ್ಜ್, ಟವರ್ ಬ್ರಿಡ್ಜ್ ಹೋಗಿ ಲಂಡನ್ ಬ್ರಿಡ್ಜ್ ಇಸ್ ಸ್ಟ್ಯಾಂಡಿಂಗ್ ಡೌನ್ ಅಂತ. ಸಖತ್ತಾಗಿದೆ. ಇಲ್ಲಿ ನೋಡಿ ವ್ಯೂ ನೋಡಿ ಗೈಸ್. ಇಲ್ಲಿ ಹತ್ರ ಬಂದ್ವಿ, ವ್ಯೂ ನೋಡ್ಗುರು ಎಷ್ಟು ಸಖತ್ತಾಗಿದೆ. ಮೈಂಡ್ ಬ್ಲೋಯಿಂಗ್ ಆಕ್ಚುಲಿ. ನೋಡಿ ಇಲ್ಲಿ ಇದು ಬಂದು ಟವರ್ ಬ್ರಿಡ್ಜ್. ಇಲ್ಲೇನೀಗ ಅದ್ರ ಪಕ್ಕ ಇನ್ನೊಂದು ಕಾಣಿಸ್ತಿದೆಯಲ್ಲ, ಇದು ಟವರ್ ಆಫ್ ಲಂಡನ್ ಅಂತ ಗೈಸ್. ಈ ಟವರ್ ಬ್ರಿಡ್ಜ್ ಮಧ್ಯ 2 ಆರೆಂಜ್ ಕಲರ್ ಏನು ಕಾಣಿಸ್ತಾ ಇದೆ, ಅದು ಸೆಂಟರ್ ಆಫ್ ದ ಬ್ರಿಡ್ಜ್. ದೊಡ್ಡ ಶಿಪ್ಸ್ ಬಂದಿದ್ವು ಅಂದ್ರೆ ಆಗಿನ ಕಾಲದಲ್ಲಿ ಏನು ಮಾಡಿದ್ರು ಅಂದ್ರೆ, ದೊಡ್ಡ ಶಿಪ್ ಬಂದ ತಕ್ಷಣನೇ ಅದು ಮಧ್ಯೆ ಓಪನ್ ಆಗ್ತಿದ್ರು. ಅವ್ರ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅವರು ಈ ತರ ಬ್ರಿಡ್ಜ್ ಅವಾಗೆ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ. London Bridge is falling down, falling down, falling down. London Bridge is falling down, my fair lady. Build it up with sticks and stones, sticks and stones, sticks and stones. Build it up with sticks and stones, my fair lady. ಇಲ್ಲಿ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಾ, ಇಲ್ಲೊಂದು ಶಿಪ್ ನಿಂತಿದೆ ನೋಡಿ. ಎಷ್ಟು ದೊಡ್ಡ ಶಿಪ್ ಇದೆ ಅದು ಅಂತ ಅಂದ್ರೆ ನೋಡಿ.
ಇದು ಪಾಸ್ ಆಗಬೇಕು ಅಂದರೆ ಅಲ್ಲಿ ಪರ್ಮಿಷನ್ ಕೊಡಬೇಕು. ಅವ್ರು ಓಪನ್ ಮಾಡಿದ್ಮೇಲೆ ಇದ್ರ ಮೂಲಕ ಹೋಗಕ್ಕೆ ಸಾಧ್ಯ. ನೋಡಿ ಅವಾಗ ಹೆಂಗೆ ಕಟ್ಟಿರ್ಬೋದು ರಾಜರು. 1831ರಲ್ಲಿ ಕಟ್ಟಿದ್ದ ಹಳೆ ಲಂಡನ್ ಬ್ರಿಡ್ಜ್ನ ಅಮೆರಿಕದ ಒಬ್ಬ ಬಿಸ್ನೆಸ್ ಮ್ಯಾನ್ ಖರೀದಿ ಮಾಡ್ತಾನೆ. ಖರೀದಿ ಮಾಡಿ ಅದು ಪ್ರತಿಯೊಂದು ಕಲ್ಕಲ್ಲೂ ಬೇರೆ ಮಾಡಿ ಪ್ರತಿಯೊಂದು ಕಲ್ ಮೇಲೂ ನಂಬರ್ಗಳು ಹಾಕಿ ಅದನ್ನ ಸಮುದ್ರದ ಮೂಲಕ ಅಮೆರಿಕಕ್ಕೆ ಕಳಿಸ್ತಾನೆ. ಅಮೆರಿಕಕ್ಕೆ ಕಳಿಸಿದ್ಮೇಲೆ ಅದನ್ನ ಅಮೆರಿಕದ ಒಂದು ಆರಿಜೋನಾ ರಾಜ್ಯದಲ್ಲಿ ಅಲ್ಲಿ ಹವಾಸು ಲೇಕ್ ಸಿಟಿ ಅಂತ ಐತಿ, ಅಲ್ಲೋಗಿ ಮತ್ತೆ ಇದು ಕಲ್ಲೆಲ್ಲ ಜೋಡಿಸಿ ಮತ್ತೆ ಅದು ಬ್ರಿಡ್ಜ್ ಮಾಡ್ತಾನೆ. ಅಲ್ಲಿ ಇಂಥ ಬ್ಯೂಟಿಫುಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದಿಷ್ಟು ಫೋಟೋಸ್ ತಕೊಂಡ್ವಿ. London Bridge is falling down, falling down, falling down. London Bridge is falling down. ಓಕೆ ಗೈಸ್, ಇವತ್ತು ಲಂಡನ್ ಬ್ರಿಡ್ಜ್ ನೋಡಿ ಬೆಳಗಿಂದ ಟ್ರಾವೆಲ್ ಮಾಡಿ ಸುಸ್ತಾಗೋಯ್ತು. ಮಿಕ್ಕಿದ್ದೆಲ್ಲ ನಾಳೆ ನೋಡೋಣ. ಈಗ ಸ್ವಲ್ಪ ಪಾಚ್ಕೊಳ್ಳೋಣ ಮನೆಗೆ ಹೋಗಿ. ಬಾಯ್, ಗುಡ್ ನೈಟ್. ಈಗ ಈ ದಿನದ ನುಡಿಮುತ್ತು. ಒಂದು ಸೇತುವೆ ಜಾಗ ಬದಲಿಸಿದರೂ ಅದರ ಇತಿಹಾಸ ಬದಲಾಗುವುದಿಲ್ಲ. ಹಾಗೆಯೇ ಜೀವನದಲ್ಲಿ ನಾವು ಎಷ್ಟು ದೂರ ಹೋದರೂ ನಮ್ಮ ಭೂತಕಾಲವೇ ನಮ್ಮನ್ನು ರೂಪಿಸುತ್ತದೆ. ಜಾಗ ಬದಲಿಸಿ, ಆದರೆ ನಿಮ್ಮ ಗುರುತನ್ನು ಎಂದೆಂದಿಗೂ ಕಳೆದುಕೊಳ್ಳಬೇಡಿ.